ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಭಗತ್ ಸಿಂಗ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಂಗ್ಲೀಷ್ ಗ್ರಾಮರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಇವಾಗ ರೀಸೆಂಟ್ ಆಗಿ ನಮಗೆ SSC MTS CHSL CGL ಇವೆಲ್ಲ ಕಾನ್ಫರ್ಮ್ಸ್ ಆಗಿದ್ದಾವೆ. ಇವುಗಳಿಗೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಈ ಆರ್ಟಿಕಲ್ಸ್ ಅಂದ್ರೆ ಏನು ಮತ್ತೆ ಇದರಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಬರುತ್ತೆ, ಡೆಫಿನಿಟ್ ಮತ್ತೆ ಇಂಡೆಫಿನಿಟ್. ಡೆಫಿನಿಟ್ ಅಲ್ಲಿ ದ ಅಂತ ಒಂದು ಆರ್ಟಿಕಲ್ ಬರುತ್ತೆ, ಇಂಡೆಫಿನಿಟ್ ಅಲ್ಲಿ ಎ ಮತ್ತು ಯಾನ್ಗಳು ಬರ್ತವೆ. ಹಾಗಿದ್ರೆ ಇವುಗಳನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಹಾಗಾದ್ರೆ ಎಲ್ಲಿ ಯೂಸ್ ಮಾಡಬಾರ್ದು ಆರ್ಟಿಕಲ್ಸ್ನ ಅಂದ್ರೆ ಪ್ರತಿಯೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ನ ಮತ್ತೆ ಎಕ್ಸಾಂಪಲ್ ಸಮೇತ ನಾವು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಈ ಆರ್ಟಿಕಲ್ಸಲ್ಲಿ ಎ ಮತ್ತು ಯಾನನ್ನು ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಕರಿತೀವಿ, ದ ಅನ್ನು ಡೆಫಿನಿಟ್ ಆರ್ಟಿಕಲ್ ಅಂತ ನಾವಿಲ್ಲಿ ಕರಿತೀವಿ. ಹಾಗಿದ್ರೆ ನಾವು ಈ ಎ ಮತ್ತು ಯಾನನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನಾವು ನೋಡೋಣ. ಎ ಯಾನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ಆ್ಯಂಡ್ ದೋಸ್ ಹ್ಯಾವ್ ಆ್ಯನ್ ಆಡ್ಜೆಕ್ಟಿವ್. ಅಂದರೆ ಎ ಮತ್ತು ಯಾನ್ ಎಂಬುದನ್ನು ನಾವು ಅನಿರ್ದಿಷ್ಟ ನಾಮಪದಗಳ ಮೊದಲು ಬಳಸ್ತೀವಿ ಮತ್ತು ಅವು ವಿಶೇಷಣವನ್ನು ಅಲ್ಲಿ ಹೊಂದಿರ್ತವೆ. ಇಲ್ಲಿ ಎ ಮತ್ತು ಯಾನ್ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಒಂದು ಅಥವಾ ಒಬ್ಬ ಅಂತ ಇಲ್ಲಿ ಇದು ಮೀನಿಂಗನ್ನು ಕೊಡುತ್ತೆ. ದ ಇಂಡೆಫಿನಿಟ್ ಆರ್ಟಿಕಲ್ ಎ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ದಟ್ ಸ್ಟಾರ್ಟ್ ವಿತ್ ಎ ಕಾನ್ಸನೆಂಟ್ ಸೌಂಡ್. ಅಂದರೆ ಈ ವ್ಯಂಜನಗಳ ಧ್ವನಿಯೊಂದಿಗೆ ಪ್ರಾರಂಭವಾಗುವ ಏಕವಚನ ನಾಮಪದಗಳ ಮೊದಲು ಈ ಅನಿರ್ದಿಷ್ಟ ಲೇಖನ ಎ ಅನ್ನು ಬಳಸ್ತೀವಿ. ಅಂದರೆ ಕಾನ್ಸೋನೆಂಟ್ ಸೌಂಡಿಂದ ಅದು ಸ್ಟಾರ್ಟ್ ಆಗಿರಬೇಕು, ಕಾನ್ಸೋನೆಂಟ್ ವರ್ಡಿಂದ ಅಲ್ಲ. ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ಸ್ಟಾರ್ಟ್ ಆದರೆ ಮಾತ್ರ ಅಲ್ಲಿ ನಾವು ಎ ಅನ್ನು ಯೂಸ್ ಮಾಡ್ತೀವಿ. ಒಂದು ವೇಳೆ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ ಓವಲ್ಸಿಂದ ಸ್ಟಾರ್ಟ್ ಆದರೆ ಅಲ್ಲಿ ಯಾನನ್ನು ಯೂಸ್ ಮಾಡ್ತೀವಿ, ಕಾನ್ಸೋನೆಂಟಿಂದ ಸ್ಟಾರ್ಟ್ ಆದರೆ ಅಲ್ಲಿ ಎ ಅನ್ನು ಯೂಸ್ ಮಾಡ್ತೀವಿ. ಈ ರೀತಿ ಅದು ರಾಂಗು. ಇಲ್ಲಿ ಅದರದ್ದು ಪ್ರೊನೌನ್ಸಿಯೇಷನ್ ಅದ ಸೌಂಡ್ ಮೇಲೆ ಇಲ್ಲಿ ಆರ್ಟಿಕಲ್ಲು ಡಿಫೆಂಡ್ ಆಗಿರುತ್ತೆ. ಹಾಗಿದ್ರೆ ಯಾನನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾನ್ ದ ಇಂಡೆಫಿನಿಟ್ ಆರ್ಟಿಕಲ್ ಯಾನ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ದಟ್ ಸ್ಟಾರ್ಟ್ ವಿತ್ ಓವೆಲ್ ಸೌಂಡ್. ಅಂದರೆ ಸ್ವರಧ್ವನಿಯಿಂದ ಪ್ರಾರಂಭವಾಗುವ ಏಕವಚನ ನಾಮಪದಗಳ ಮೊದಲು ಈ ಯಾನನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ನಾ ಆವಾಗಲೇ ಹೇಳಿದೆ ಎ ಅನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆದರೆ ಅಲ್ಲಿ ನಾವು ಏನು ಮಾಡ್ತೀವಿ ಎ ಅನ್ನು ಯೂಸ್ ಮಾಡ್ತೀವಿ. ಅದೇ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆದರೆ ಅಲ್ಲಿ ನಾವು ಯಾನನ್ನು ಯೂಸ್ ಮಾಡ್ತೀವಿ. ಓವಲ್ಸಿಂದ ಕಾನ್ಸೋನೆಂಟ್ಸಿಂದ ಈ ರೀತಿ ಅಲ್ಲ, ಇಲ್ಲಿ ನಮಗೆ ಪ್ರೊನೌನ್ಸಿಯೇಷನ್ ಯಾವುದು ಬರುತ್ತೆ ಅದರ ಮೇಲೆ ಇಲ್ಲಿ ಆರ್ಟಿಕಲ್ಲು ಡಿಫೆಂಡ್ ಆಗಿರುತ್ತೆ. ಹಾಗಿದ್ರೆ ನಾವೊಂದಿಷ್ಟು ಎಕ್ಸಾಂಪಲ್ಸ್ನ ಇಲ್ಲಿ ನೋಡೋಣ. ಎ ಬ್ಯಾಟ್, ಎ ಕ್ಯಾಟ್, ಎ ರ್ಯಾಟ್, ಎ ಸಿ, ಎ ರಿವರ್, ಎ ಕಾರ್, ಎ ಬೈಕ್. ನೋಡಿಲ್ಲ, ಇದು ಬ್ಯಾಟ್ ಅನ್ನೋದು ಅನ್ನೋದು ಏನಾಗಿದೆ ಇಲ್ಲಿ ಕಾನ್ಸೋನೆಂಟ್ ಸೌಂಡಿಂದ ಇಲ್ಲಿ ಇದು ಸ್ಟಾರ್ಟ್ ಆಗಿದೆ. ಅಂದರೆ ಇಲ್ಲಿ ನಮಗೆ ವ್ಯಂಜನ ಉಚ್ಚಾರ ಆಗುತ್ತೆ ಬ್ಯಾ ಅನ್ನೋದು. ಹಾಗಾಗಿ ಇಲ್ಲಿ ನಾವೇನು ಮಾಡಿದ್ವಿ ಎ ಅನ್ನು ಯೂಸ್ ಮಾಡಿದ್ವಿ ಆರ್ಟಿಕಲ್ಲು. ನೆಕ್ಸ್ಟ್ ಎ ಕ್ಯಾಟ್, ಕ್ಯಾ ಅನ್ನೋದು ಇಲ್ಲಿ ಏನಾಗುತ್ತೆ ವ್ಯಂಜನ ಆಗುತ್ತೆ, ವ್ಯಂಜನ ಸೌಂಡ್. ಅದಕ್ಕೋಸ್ಕರ ನಾವಿಲ್ಲಿ ಎ ಅನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಎ ರ್ಯಾಟ್, ಅನ್ನೋದೇನಿಲ್ಲ ಇದು ಕೂಡ ವ್ಯಂಜನ, ಇದು ಕೂಡ ಇಲ್ಲೇನು ಕಾನ್ಸೋನೆಂಟ್ ಸೌಂಡಿಂದ ಇಲ್ಲಿ ಇದು ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಎ ಅನ್ನು ಯೂಸ್ ಮಾಡಿದ್ವಿ. ಎ ಸಿ, ಎ ರಿವರ್, ರಿ ಅನ್ನೋದೇನು ಇಲ್ಲಿ ಕೂಡ ವ್ಯಂಜನ. ಎ ಕಾರ್, ಕ ಅನ್ನೋದೇನು ಇಲ್ಲಿ ವ್ಯಂಜನ. ಎ ಬೈಕ್, ಇದು ಕೂಡ ಇಲ್ಲಿ ವ್ಯಂಜನ ಸೌಂಡ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ಎ ಅನ್ನು ಇಲ್ಲಿ ಆರ್ಟಿಕಲ್ ಆಗಿ ನಾವು ಯೂಸ್ ಮಾಡಿದ್ದೀವಿ. ಹಾಗಿದ್ರೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾನ್ಗೆ. ಯಾನ್ ಆ್ಯಪಲ್, ಯಾ ಅನ್ನೋದೇನಿಲ್ಲಿ ವ್ಯಂಜನ ಆಗುತ್ತೆ, ವ್ಯಂಜನ ಸೌಂಡಿಂದ ಇಲ್ಲಿ ಇದು ಆ್ಯಪಲ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಯಾನನ್ನು ಯೂಸ್ ಮಾಡಿದ್ವಿ. ಇಲ್ಲಿ ಯಾನ್ ಎಗ್, ಎ ಅನ್ನೋದೇನಿಲ್ಲಿ ಸ್ವರದ ಉಚ್ಚಾರ ಆಗೋದ್ರಿಂದ ಇಲ್ಲಿ ನಾವು ಯಾನನ್ನು ಇಲ್ಲಿ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಯಾನ್ ಇಡಿಯಟ್, ಇ ನೋಡ್ರಿ, ಈ ಅನ್ನೋದೇನಿಲ್ಲಿ
ಸ್ವರದ ಉಚ್ಚಾರದಿಂದ ಇಲ್ಲಿ ಸ್ಟಾರ್ಟ್ ಆಗಿದ್ದಕ್ಕೆ ಇಲ್ಲಿ ಆ್ಯನನ್ನು ನಾವು ಯೂಸ್ ಮಾಡಿದ್ವಿ. ಆ್ಯನ್ ಆರೆಂಜ್, ಆ ಅನ್ನೋದೇನು ಸ್ವರ, ಹಾಗಾಗಿ ನಾವಿಲ್ಲಿ ಆ್ಯನನ್ನು ಯೂಸ್ ಮಾಡಿದ್ವಿ. ಆ್ಯನ್ ಐಡಿಯಾ, ಆ್ಯನ್ ಓಲ್, ಇವೆಲ್ಲವೂ ಕೂಡ ಏನಾಗಿದೆ, ಸ್ವರದ ಉಚ್ಚಾರ ಬಂದಿದೆ, ಹಾಗಾಗಿ ನಾವು ಏನು ಮಾಡಿದ್ವಿ, ಇಲ್ಲಿ ಆ್ಯನನ್ನು ಯೂಸ್ ಮಾಡಿದ್ವಿ. ಎ ಆಯಿತು, ಆ್ಯನ್ ಆಯಿತು. ಹಾಗಿದ್ರೆ ಈಗ ನೆಕ್ಸ್ಟು ಈ ದ ಅನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ, ದ ಈಸ್ ಯೂಸ್ಡ್ ಟು ರೆಫರ್ somebody or something that has already been mentioned, to refer which is only one, normal one and obvious one. ಅಂದರೆ ಈಗಾಗಲೇ ಉಲ್ಲೇಖಿಸಲಾದ ಯಾರನ್ನಾದರೂ ಅಥವಾ ಏನನ್ನಾದರೂ ಉಲ್ಲೇಖಿಸಲು ದ ಅನ್ನು ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಒಂದು ಸಾಮಾನ್ಯ ಮತ್ತು ಒಂದು ಸ್ಪಷ್ಟವಾದ ಉಲ್ಲೇಖಿಸಲು ನಾವು ಇಲ್ಲಿ ದ ಅನ್ನು ಬಳಸ್ತೀವಿ. ಹೆಂಗಂದ್ರಪ್ಪ ಇಲ್ಲಿ ನಾವು ಡೆಫಿನೇಟ್ ಆಗಿ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಡೆಫಿನಿಟ್ ಅಲ್ಲಿ ಇನ್ಡೆಫಿನಿಟಲ್ಲಿ ಏನೋ ನಮಗೆ ಗೊತ್ತಿಲ್ಲ, ಬುಕ್ ಅಂದರೆ ಯಾವ ಬುಕ್ ಗೊತ್ತಿಲ್ಲ. ಬಟ್ ಇಲ್ಲಿ ಏನಾಗಿದೆ, ದ ಅನ್ನು ನಾವಿಲ್ಲಿ ಪರ್ಟಿಕ್ಯುಲರಾಗಿ ಡೆಫಿನೆಟಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಒಂದು ವಸ್ತುವಿನ ಬಗ್ಗೆ ಡೆಫಿನೆಟಾಗಿ ಅದ್ರ ಬಗ್ಗೆನೇ ಮಾತಾಡಬೇಕಾದ್ರೆ ನಾವಿಲ್ಲಿ ದ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ನೋಡ್ರಿಲ್ಲೇ ದ ಯೂಸ್ಡ್ ಬಿಫೋರ್ ಅಂದರೆ ದ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆ, ರಿವರ್ಸು, ಓಸಿಯನ್ಸ್, ಡೆಸರ್ಟ್ಸ್, ಫಾರೆಸ್ಟ್, ಮತ್ತು ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್, ಮಾನ್ಯುಮೆಂಟ್ಸ್ ಅಂದರೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ನೆಕ್ಸ್ಟ್ ಡೈರೆಕ್ಷನ್ಸ್, ಆರ್ಡಿನಲ್ ನಂಬರ್ಸ್, ಹೆವನ್ಲಿ ಬಾಡೀಸ್ ಅಂದರೆ ಆಕಾಶಕಾಯಗಳು, ಶಿಪ್ಸ್, ಹಡಗುಗಳು, ಪ್ಲೇನ್ಸ್, ಟ್ರೈನ್ಸ್, ಆರ್ಮಡ್ ಫೋರ್ಸಸ್, ಈ ಆರ್ಮಿ, ನೇವಿ, ಈ ಥರ. ಮತ್ತು ಸೂಪರ್ಲೇಟಿವ್ ಡಿಗ್ರೀಸ್ ಬಂದಾಗ ನಾವೇನು ಮಾಡ್ತೀವಿ, ಅದಕ್ಕಿಂತ ಮುಂಚೆ ಇಲ್ಲಿ ದ ಅನ್ನು ನಾವು ಯೂಸ್ ಮಾಡ್ತೀವಿ. ಯಾವ ರೀತಿಯಪ್ಪ ಅಂದರೆ ನೆಕ್ಸ್ಟ್ ಎಕ್ಸಾಂಪಲನ್ನು ನಾವು ನೋಡೋಣ. ನೋಡ್ರಿಲ್ಲೇ ರಿವರ್ಸ್, ಓಷಿಯನ್ಸ್, ಡೆಸರ್ಟ್ಸ್, ಫಾರೆಸ್ಟ್, ಇವುಗಳನ್ನು ಮುಂದೆ ನಾವೇನು ಮಾಡ್ತೀವಿ, ದ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ದ ಗಂಗಾಸ್, ದ ನೈಲ್, ದ ಅಮೆಜಾನ್, ದ ಅರೇಬಿಯನ್ ಸಿ, ದ ಇಂಡಿಯನ್ ಓಷನ್, ದ ಸಹರಾ, ದ ಬ್ಲ್ಯಾಕ್ ಫಾರೆಸ್ಟ್. ನೋಡ್ರಿಲ್ಲಿ ದ ಗಂಗಾ, ಈಗ ನಾವು ರಿವರ್ ಅಂತ ಅನ್ಬೋದು, ಬಟ್ ಇಲ್ಲಿ ಗಂಗಾ ಅನ್ಲಿಕ್ಕೆ ಬರಲ್ಲ, ಯಾಕಂದರೆ ಇರೋದು ಒಂದೇ ಗಂಗಾ. ಹಾಗಾಗಿ ಡೆಫಿನೆಟಾಗಿ ಅದ್ರ ಬಗ್ಗೆನೇ ನಾವು ಮಾತಾಡುವಾಗ ಇಲ್ಲಿ ದ ಅನ್ನು ಯೂಸ್ ಮಾಡ್ತೀವಿ. ರಿವರ್ ಅಂತ ನಾವು ಒಂದು ವೇಳೆ ಯೂಸ್ ಮಾಡಿದರೆ, ರಿವರ್ ಅಂದರೆ ಯಾವ ರಿವರ್ ಆದರೂ ಆಗಿರ್ಬೋದು, ತುಂಬ ರಿವರ್ಸ್ ಇವೆ. ಬಟ್ ಇಲ್ಲಿ ದ ಗಂಗಾ, ಡೆಫಿನೆಟಾಗಿ ಗಂಗಾ ನದಿ ಬಗ್ಗೆ ನಾವಿಲ್ಲಿ ಮಾತಾಡುವಾಗ ದ ಗಂಗಾ ಅಂತ ನಾವಿಲ್ಲಿ ಯೂಸ್ ಮಾಡ್ತೀವಿ. ದ ನೈಲ್ ಅಂದರೆ ನೈಲ್ ನದಿ ಇರೋದೇ ಒಂದು, ಹೌದಾ, ಪ್ರಪಂಚದಲ್ಲಿ ನೈಲ್ ನದಿ ಇರೋದೇ ಒಂದು. ಹಾಗಾಗಿ ಡೆಫಿನೆಟಾಗಿ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ದ ಅನ್ನು ಯೂಸ್ ಮಾಡ್ತೀವಿ. ದ ಅಮೆಜಾನ್, ದ ಅರೇಬಿಯನ್ ಸಿ ಅಂದರೆ ಅರೇಬಿಯನ್ ಸಮುದ್ರ, ಅರಬ್ಬಿ ಸಮುದ್ರ, ನೆಕ್ಸ್ಟ್ ದ ಇಂಡಿಯನ್ ಓಷನ್, ನೆಕ್ಸ್ಟ್ ದ ಸಹರಾ, ಇಲ್ಲಿ ಡೆಸರ್ಟ್ಸ್ ಅಂತ ಹೇಳಿದ್ವಿ ನಾವು, ಸಹರಾ ಅನ್ನೋದು ಒಂದೇ ಇದೆ. ಹಾಗಾಗಿ ಇಲ್ಲಿ ಡೆಫಿನೆಟಾಗಿ ಅದ್ರ ಬಗ್ಗೆ ನಾವು ಮಾತಾಡುವಾಗ ದ ಅನ್ನು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ನಾನು ಮಾತಾಡಿದ್ವಿ. ಇಲ್ಲಿ ದ ಗಿಟಾರ್, ದ ತಬಲಾ, ದ ವಯಲಿನ್ ಅಂದರೆ ಡೆಫಿನೆಟಾಗಿ ಗಿಟಾರ್, ಇಲ್ಲಿ ತಬಲಾ, ವಯಲಿನ್, ಈ ರೀತಿ ನಾವು ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡುವಾಗ ಇಲ್ಲಿ ದ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಮಾನ್ಯುಮೆಂಟ್ಸ್ ಅಂದರೆ ಈ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂದರೆ ಐತಿಹಾಸಿಕ ಒಂದು ಸ್ಮಾರಕಗಳೇನಿರ್ತಾವಲ್ಲ ಅವುಗಳ ಅನ್ನು ಬಳಸುವಾಗ ಕೂಡ ನಾವಿಲ್ಲಿ ದ ಅನ್ನು ಯೂಸ್ ಮಾಡಬೇಕು. ದ ತಾಜ್ ಮಹಲ್ ಅಂದರೆ ತಾಜ್ ಮಹಲ್ ಅಂದ ತಕ್ಷಣ ನಮಗೆ ಡೆಫಿನೆಟಾಗಿ ತಾಜ್ ಮಹಲೇ ನೆನಪಾಗುತ್ತೆ, ಹೌದಾ, ಇರೋದು ಒಂದೇ ತಾಜ್ ಮಹಲ್. ಹಾಗಾಗಿ ಡೆಫಿನೆಟಾಗಿ ಅದರ ಬಗ್ಗೆನೇ ನಾವು ಮಾತಾಡುವಾಗ ಇಲ್ಲಿ ದ ಅನ್ನು ನಾವು ಯೂಸ್ ಮಾಡ್ತೀವಿ. ದ ರೆಡ್ ಫೋರ್ಟ್ ಅಂದರೆ ಕೆಂಪು ಕೋಟೆ, ದ ಪಿರಾಮಿಡ್ಸ್, ಇವುಗಳು ಏನಪ್ಪ ಅಂದರೆ ನಾವಿಲ್ಲಿ ಡೆಫಿನೆಟಾಗಿ ಅವುಗಳ ಬಗ್ಗೆ ಮಾತಾಡುವಾಗ ಇಲ್ಲಿ ದ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಹೆವನ್ಲಿ ಬಾಡೀಸ್ ಅಂದರೆ ಆಕಾಶಕಾಯಗಳಂತ ಕರಿತೀವಿ. ನಮಗೆ ದ ಮೂನ್ ಅಂದರೆ ಚಂದ್ರ, ದ ಸನ್ ಅಂದರೆ ಸೂರ್ಯ, ಇರೋದು ಒಬ್ಬನೇ ಸೂರ್ಯ, ಇರೋದು ಒಬ್ಬನೇ ಚಂದ್ರ, ಹೌದಲ್ಲ. ಹಾಗಾಗಿ ನಾವಿಲ್ಲಿ ಡೆಫಿನೆಟಾಗಿ ಮಾತಾಡುವಾಗ ದ ಅನ್ನು ಇಲ್ಲಿ ನಾವು ಯೂಸ್ ಮಾಡ್ತೀವಿ. ದ ಅರ್ತ್, ದ ಸ್ಕೈ, ದ ಈಸ್ಟ್, ದ ವೆಸ್ಟ್ ಅಂದರೆ ದ ನಾರ್ತ್, ದ ಸೌತ್, ನಾವು ದಿಕ್ಕುಗಳು, ಡೈರೆಕ್ಷನ್ಸ್, ಅವುಗಳ ಬಗ್ಗೆಯೂ ಕೂಡ ನಾವಿಲ್ಲಿ ಮಾತಾಡುವಾಗ ದ ಅಂತನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಶಿಪ್ಸ್, ಪ್ಲೇನ್ಸ್, ಟ್ರೈನ್ಸ್, ಇವುಗಳಿಗೆ ನಾವು ಒಂದೊಂದು ಹೆಸರಿಟ್ಟಿರ್ತೀವಿ. ದ ವಿರಾಟ್, ದ ವಿಕ್ರಾಂತ್, ದ ಮೇಘದೂತ್, ದ ಶತಾಬ್ದಿ ಎಕ್ಸ್ಪ್ರೆಸ್, ದ ಪಂಜಾಬಿ ಮೇಲ್, ಈ ರೀತಿ ನಾವೇನು ಮಾಡಿರ್ತೀವಿ, ಒಂದನ್ನು ಹೆಸರನ್ನು ಐಡೆಂಟಿಫಿಕೇಷನ್ಗೆ ಇಟ್ಟಿರ್ತೀವಿ. ಈ ರೀತಿ ಇದ್ದಾಗ ನಾವು ಡೆಫಿನೆಟಾಗಿ ಇಲ್ಲಿ ದ ಅನ್ನು ಆರ್ಟಿಕಲ್ ಆಗಿ ನಾವಿಲ್ಲೇ ಯೂಸ್ ಮಾಡ್ತೀವಿ. ನೆಕ್ಸ್ಟು ಆರ್ಮ್ಡ್ ಫೋರ್ಸಸ್, ದ ಆರ್ಮಿ
ಆರ್ಮಿ ಅಂದರೆ ಡೆಫಿನೆಟಾಗಿ ನಮ್ಗೆ ಗೊತ್ತಿರೋದೆ, ಹಾಗಾಗಿ ದ ಅನ್ನು ಇಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ನೇವಿ, ದ ಏರ್ಫೋರ್ಸ್ ಇವೆಲ್ಲವೂ ಕೂಡ ಆರ್ಮ್ಡ್ ಫೋರ್ಸಸ್, ಹಾಗಾಗಿ ನಾವಿಲ್ಲಿ ಡೆಫಿನೆಟಾಗಿ ಇಲ್ಲಿ ದ ಆರ್ಟಿಕಲನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಹೇಳಿದ್ವಿ ನಾವು, ಅಂದರೆ ದ ಟಾಲೆಸ್ಟ್, ದ ಬೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್ ಇವೆಲ್ಲ ಸೂಪರ್ಲೇಟಿವ್ ಡಿಗ್ರೀಸ್, ಹಾಗಾಗಿ ಇವುಗಳ ಮುಂಚೆ ನಾವೇನು ಮಾಡ್ತೀವಿ, ದ ಅನ್ನು ನಾವಿಲ್ಲಿ ಆರ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ. ಇದಿಷ್ಟು ಏನಪ್ಪ ಅಂದರೆ ಎ ಆ್ಯನ್ ದ ಅನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಹಾಗಿದ್ರೆ ಇವುಗಳ ಒಂದಿಷ್ಟು ಕಡೆ ನಾವೇನು ಮಾಡ್ತೀವಿ, ಯೂಸ್ ಮಾಡಬಾರ್ದು ಆರ್ಟಿಕಲ್ಸನ್ನು. ಒಂದಿಷ್ಟು ಕಡೆ ಆರ್ಟಿಕಲ್ಸನ್ನು ನಾವು ಯೂಸ್ ಮಾಡೋದಿಲ್ಲ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದಿಷ್ಟು ನಾವು ಆರ್ಟಿಕಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.